ರಾಕಿಂಗ್ ಸ್ಟಾರ್ ಯಶ್ ಅವರ ಬಾಸ್ ಇವರೇ. ನ್ಯಾಷನಲ್ ಸ್ಟಾರ್ ಯಶ್ ಅವರ ಬಾಸ್ ಯಾರು ಗೊತ್ತಾ? ರಾಕಿ ಬಾಯ್ ಯಾರನ್ನ ಬಾಸ್ ಅಂತ ಕರೆಯುತ್ತಾರೆ? ಯಶ್ ಅವರು ಮಿಡಲ್ ಕ್ಲಾಸ್ ಕುಟುಂಬದಿಂದ ಬಂದಂತಹ ವ್ಯಕ್ತಿ. ಕನ್ನಡ ಚಿತ್ರರಂಗ ಮಾತ್ರವಲ್ಲ, ವಿಶ್ವದಾದ್ಯಂತ ಅವರು ವಿಶ್ವ ಮಟ್ಟಕ್ಕೆ ಪರಿಚಯವಾಗಿರುವಂತಹ ನಟ. ಮಗ ಸ್ಟಾರ್ ಆದರೂ ಕೂಡ ಹಾಸನ ತೋಟದಲ್ಲಿರುವಂತಹ ಯಶ್ ಅವರ ಕುಟುಂಬ. ಯಶ್ಗೆ ಸಾಕಷ್ಟು ಜನ ಬಾಸ್ ಎಂದು ಕರೆಯುತ್ತಾರೆ. ಆದರೆ ಯಶ್ ಕೂಡ ಒಬ್ಬರನ್ನ ಮಾತ್ರ ಬಾಸ್ ಎಂದು ಕರೆಯುತ್ತಾರೆ. ರಾಕಿ ಬಾಯ್ ಅವರ ಬಾಸ್ ಬೇರೆ ಯಾರೂ ಅಲ್ಲ, ಅವರ ತಂದೆ. ಯಶ್ ಅವರನ್ನ ಮಿಕ್ಕಿದವರೆಲ್ಲರೂ ಕೂಡ ಯಶ್ ಬಾಸ್ ಈ ರೀತಿಯಾಗಿ ಅವರ ಫ್ಯಾನ್ಸು, ಅವರ ಅಭಿಮಾನಿಗಳು, ಅವರ ಪರಿಚಯಸ್ಥರು ಈ ರೀತಿಯಾಗಿ ಕರೀತಾರೆ. ಆದರೆ ಯಶ್ ಅವರು ಮಾತ್ರ ಒಬ್ಬರನ್ನ ಮಾತ್ರ ಬಾಸ್ ಅಂತ ಕರೀತಾರೆ. ಅದು ಬೇರೆ ಯಾರೂ ಅಲ್ಲ, ಅವರ ತಂದೆಯವರನ್ನ ಮಾತ್ರ. ಹೌದು, ಯಶ್ ಅವರ ತಂದೆಗೆ ಬಾಸ್ ಎಂದು ಕರೆಯುತ್ತಾರೆ. ಯಶ್ ಅವರ ಕಾರ್ ನಂಬರ್ ಕೂಡ 8055. ಹೀಗಾಗಿ ಯಶ್ ಅವರ ಕಾರ್ ನಂಬರ್ ಪ್ಲೇಟ್ ಗಮನ ಸೆಳೆದಿದೆ. ಸ್ಯಾಂಡಲ್ವುಡ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆದಿರುವಂತಹ ಒಬ್ಬ ಪ್ರತಿಭಾನ್ವಿತ ನಟ ಅಂತಂದರೆ ಅದು ರಾಕಿಂಗ್ ಸ್ಟಾರ್ ಯಶ್ ಅವರು. KGF ಅನ್ನೋ ಒಂದೇ ಒಂದು ಸಿನಿಮಾ ಅವರ ಕೆರಿಯರನ್ನೇ ಬದಲಾಯಿಸಿಬಿಡ್ತು. ಅದು ಯಾವ ಮಟ್ಟಕ್ಕೆ ಅಂತಂದರೆ ಇಡೀ ಇಂಡಿಯಾದ ಚಿತ್ರರಂಗವೇ ಅವರ ಕಡೆ ನೋಡುವಂತೆ ಮಾಡಿದಂತಹ ಸಿನಿಮಾಗಳು KGF. ನೆಕ್ಸ್ಟ್ ಅವ್ರದ್ದು ಟಾಕ್ಸಿಕ್ ಅನ್ನೋ ಒಂದು ಸಿನಿಮಾ ಕೂಡ ಬರ್ತಾಯಿದೆ. ಟಾಕ್ಸಿಕ್ ಸಿನಿಮಾದಲ್ಲೂ ಕೂಡ ಸಾಕಷ್ಟು ನಿರೀಕ್ಷೆಯನ್ನು ಹುಟ್ಟಿಸಿರುವಂತಹ ನಟ ಯಶ್. ಈಗಾಗಲೇ ಯಶ್ ಅವರು ಯಾರನ್ನಾದರೂ ಒಬ್ಬರನ್ನ ಬಾಸು ಅಂತ ಏನಾದರೂ ಕರೆದ್ರೆ ಅದು ಅವರ ತಂದೆಯನ್ನು ಮಾತ್ರ. ಅವರ ತಂದೆ ತಾಯಿ ಕೂಡ ತುಂಬ ಹಾರ್ಡ್ ವರ್ಕರ್, ಜೊತೆಗೆ ಕಷ್ಟಪಟ್ಟು ಮಕ್ಕಳನ್ನು ಬೆಳೆಸಿದಂತಹ ಕೀರ್ತಿ ಇಬ್ಬರಿಗೂ ಕೂಡ ಸಲ್ಲುತ್ತೆ. ಅವರ ತಂದೆ BMTC ಬಸ್ ಡ್ರೈವರ್ ಆಗಿದ್ದರೂ ಕೂಡ ಮಕ್ಕಳನ್ನು ಯಾವ ರೀತಿಯಾಗಿ ಬೆಳೆಸಬೇಕು, ಮಕ್ಕಳಿಗೆ ಯಾವ ರೀತಿಯಾಗಿ ಶಿಕ್ಷಣವನ್ನು ಕೊಡಬೇಕು, ಮಕ್ಕಳನ್ನು ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋ ಒಂದು ಕನಸನ್ನು ಮುಂಚೆಯಿಂದಲೂ ಕೂಡ ಇಟ್ಕೊಂಡಿದ್ರು. ಅದು ಈಗ ನೆರವೇರಿರುವಂತಹದ್ದು. ರಾಕಿಂಗ್ ಸ್ಟಾರ್ ಯಶ್ ಅವರು ಈಗ ಕೇವಲ ಸ್ಯಾಂಡಲ್ವುಡ್ಗೆ ಮಾತ್ರ ಸೀಮಿತವಾದಂತಹ ನಟ ಅಲ್ಲ, ಅವರು ಇಂಡಿಯಾ ಸಿನಿಮಾ ಇಂಡಸ್ಟ್ರಿಗೆ ಸೀಮಿತವಾಗಿರುವಂತಹ ನಟ. ಆ ಮಟ್ಟಕ್ಕೆ ಬೆಳೆದಿರುವಂತಹ ನಟ. ಕೇವಲ ಬೆರಳೆಣಿಕೆಯಷ್ಟು ಸಿನಿಮಾಗಳನ್ನು ಮಾಡಿರುವಂತಹ ನಟ. KGF ಅನ್ನೋ ಒಂದೇ ಒಂದು ಸಿನಿಮಾ ಇದೆಯಲ್ಲ, ಆ ಒಂದು ಸಿನಿಮಾ ಯಶ್ ಅವರ ಕೆರಿಯರನ್ನೇ ಕಂಪ್ಲೀಟಾಗಿ ಬದಲಾಯಿಸಿಬಿಡ್ತು. ಯಶ್ ಅವರು ಈ ರೀತಿಯಾಗಿಯೂ ಕೂಡ ಬೆಳೀತಾರೆ ಅನ್ನೋದನ್ನು ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಆದರೆ ಇವತ್ತು ಯಶ್ ಆ ಮಟ್ಟಕ್ಕೆ ಬೆಳೆದಿದ್ದಾರೆ. ಆದರೆ ಅವರು ಯಾರನ್ನಾದರೂ ಒಬ್ಬರನ್ನ ಬಾಸು ಅಂತ ಏನಾದರೂ ಕರೆದ್ರೆ ಅದು ಅವರ ತಂದೆಯನ್ನು ಮಾತ್ರ. ಮಿಕ್ಕಿದಂಥ ವ್ಯಕ್ತಿಗಳನ್ನು ಯಾರನ್ನೂ ಕೂಡ ಬಾಸ್ ಅಂತ ಅವರು ಕರೆಯಲ್ವಂತೆ.